ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯಕೀರ್ತಯೇ ನಮಃ. ಶ್ರೀಪತಯೇ ಭಕ್ತದತ್ತ ಸ್ವಾನಂದ ಮೂರ್ತಯೇ. ತುಂಬ ಮುಖ್ಯವಾದ ವಿಷಯವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಪರಿಮಳ ಗ್ರಂಥದ ಒಂದು ಅದ್ಭುತವಾದ ಘಟ್ಟವನ್ನು ಇವತ್ತು ನಾವು ತಲುಪ್ತಾ ಇದ್ದೀವಿ. ಲಕ್ಷ್ಮಿ ಅಂದರೆ ನಮಗೆಲ್ಲರಿಗೂ ಕೂಡ ಬಹಳ ಏನೋ ಒಂದು ಸಂತೋಷದ ತಾಣ, ಭರವಸೆಯ ಮಹಾಪೂರ. ಅಂದರೆ ಲಕ್ಷ್ಮೀ ದೇವಿಯಿಂದ ನಾವು ಎಲ್ಲ ವಿಧವಾದ ಸಂಪತ್ತನ್ನು ಪಡೆದುಕೊಳ್ಬೋದು ಅಂತ ದೇವರನ್ನು ಕೂಡ ಬಿಟ್ಟು ನಾವು ಅನೇಕ ಬಾರಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ, ದುರ್ಗಾ ಪೂಜೆಯನ್ನು ಕೂಡ ಮಾಡ್ತೀವಿ. ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋವನ್ನೇ ತುಂಬ ಮುಖ್ಯವಾಗಿ ಹಾಕಿಕೊಳ್ತೀವಿ. ಇದಕ್ಕೆ ಪೂರಕವಾಗಿ ಲಕ್ಷ್ಮೀದೇವಿ ಅನೇಕ ಪುರಾಣಗಳಲ್ಲೂ ಕೂಡ ಹೇಳ್ತಾಳೆ ನೋಡಿ. ನಾಹಂ ದೇವೋ ವಿಭಿನ್ನಾತೆ. ದೇವರ ಎದುರಿನಲ್ಲಿ ಲಕ್ಷ್ಮಿ ಹೇಳುವ ಮಾತು, ನಾನು ನೀನು ಬೇರೆ ಅಲ್ವೇ ಇಲ್ಲ. ನಾಹಂ ದೇವೋ ವಿಭಿನ್ನ, ನಾನು ನಿನಗಿಂತ ನಾನು ಭಿನ್ನಳ ಅಲ್ವೇ ಇಲ್ಲ, ನಾನೇ ನೀನು. ಲಕ್ಷ್ಮಿ ಹೇಳುವ ಮಾತು. ದೇವರು ಒಂದು ಕಡೆ ಹೇಳ್ತಾನೆ, ಮಮೈಷಾ ಪರಮಾಶಕ್ತಿ. ಈಕೆ ಇದ್ದಾಳಲ್ಲ, ಇವಳು ನನ್ನದೇ ಶಕ್ತಿ. ನನ್ನ ಶಕ್ತಿ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ನನ್ನ ಶಕ್ತಿ. ಅಂದರೆ ಇವೆಲ್ಲ ಇಂಥ ಅನೇಕ ವಾಕ್ಯಗಳನ್ನು ನೋಡಿದಾಗ ಲಕ್ಷ್ಮಿ ಬೇರೆ ಇಲ್ಲ, ದೇವರು ಬೇರೆ ಇಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ, ಮನೆಯಲ್ಲಿ ಲಕ್ಷ್ಮೀ ಪೂಜೆನೇ ನಾವು ಮಾಡ್ತೀವಿ. ಯಾಕೆ ಅಂದರೆ ಇವಳು ಜಗತ್ತಿನ ಪ್ರಕೃತಿ, ಜಗತ್ತಿನ ಆದಿಶಕ್ತಿ, ಮೂಲಶಕ್ತಿ, ಪರಾಶಕ್ತಿ. ಹಾಗಾಗಿ ಅನೇಕ ಕಡೆ ಇವತ್ತಿನ ದಿವಸ 100ಕ್ಕೆ 50% ಜನ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ ಇದನ್ನೇ ಹೆಚ್ಚು ಹೆಚ್ಚು ನಾವೆಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಪುರಾಣದಲ್ಲೂ ಕೂಡ ಹಾಗೇ ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ಪರಿಮಳ ಗ್ರಂಥ ತನ್ನದೇ ಆದ ಒಂದು ಅದ್ಭುತವಾದ ಚಿಂತನೆಯನ್ನು ನಮ್ಮ ಮುಂದೆ ಇಡುತ್ತೆ. ಇಲ್ಲಿ ನಾಹಂ ದೇವ ವಿಭಿನ್ನಾತೆ ಇತ್ಯಾದಿ ವಾಕ್ಯಗಳನ್ನು ನೋಡಿದಾಗ ದೇವರು ಬೇರೆ ಅಲ್ಲ, ಲಕ್ಷ್ಮಿ ಬೇರೆ ಅಲ್ಲ ಅಂತ ಅನಿಸುತ್ತೆ. ಆದರೆ ಅದು ಮೇಲ್ನೋಟದ ಅರ್ಥ, ಒಳ ಅರ್ಥ ಅದಲ್ಲ. ಹಾಗೆ ಮಮೈಷಾ ಪರಮಾಶಕ್ತಿ ಅಂತ ದೇವರು ಎಲ್ಲ ಕಡೆ ಹೇಳ್ತಾನೆ, ನನ್ನದೇ ಶಕ್ತಿ ಇವಳು ಅಂತ. ಅದರ ಒಳ ಅಭಿಪ್ರಾಯ ನಾನೇ ಲಕ್ಷ್ಮಿ ಅನ್ನೋದು ಅಲ್ಲ. ಇದು ಮೇಲ್ನೋಟದ ಅರ್ಥ ಅಷ್ಟೇ. ನಿಜಕ್ಕೂ ಕೂಡ ವಿಚಾರ ಮಾಡಿದ್ರೆ ದೇವರೇ ಲಕ್ಷ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಅಭಿಪ್ರಾಯ ಏನು ಅಂತಂದರೆ, ನಿನಗಿಂತ ನಾನು ಭಿನ್ನಳಲ್ಲ, ವಿಭಿನ್ನಳಲ್ಲ ಅಂದರೆ ಏನು ಅರ್ಥ? ನಿನ್ನ ವಿಚಾರ ಏನೋ ನನ್ನ ವಿಚಾರವೂ ಅದೇ, ನಿನ್ನ ಚಿಂತನೆ ಏನೋ ನಾನು ಅದನ್ನೇ ಚಿಂತನೆ ಮಾಡ್ತೀನಿ. ನೀನು ಯಾವ ಕೆಲಸವನ್ನು ಮಾಡ್ತೀಯೋ ನಾನು ಅದನ್ನೇ ಮಾಡ್ತೀನಿ. ನೀನು ಯಾವ ವಿಚಾರವನ್ನು ಮಾಡ್ತೀಯೋ ಅದಕ್ಕೆ ವಿರುದ್ಧವಾದ ವಿಚಾರ ನಾನು ಮಾಡಲ್ಲ. ನಿನ್ನ ಚಿತ್ತ ಎಲ್ಲಿ ಇದೆಯೋ ಅದಕ್ಕೆ ವಿರುದ್ಧವಾದ ಚಿತ್ತ ನನ್ನದು ಇರೋದಿಲ್ಲ. ಉಳಿದವರು ಎಲ್ಲರೂ ಕೂಡ ವಿಭಿನ್ನರು, ಲಕ್ಷ್ಮಿ ಬಿಟ್ಟರೆ. ಎಲ್ಲರೂ ದೇವರು ಚಿಂತನೆ ಮಾಡೋಕ್ಕಿಂತ ವಿಭಿನ್ನವಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರಿಗಿಂತ ವಿಭಿನ್ನರಾಗ್ತೀವಿ ಕೆಲವೊಮ್ಮೆ. ಆದರೆ ಲಕ್ಷ್ಮೀದೇವಿ ಯಾವತ್ತೂ ಕೂಡ ವಿಭಿನ್ನಳಲ್ಲ. ಅರ್ಥಾತ್ ದೇವರ ಶ್ರೀಮನ್ನಾರಾಯಣ ದೇವರ ಚಿಂತನೆ ಹೇಗಿರುತ್ತೋ ಹಾಗೇ ಇರುತ್ತೆ. ಎಲ್ಲ ಹಸುಗಳು ಇವತ್ತು ಸಾಯಂಕಾಲ ಕೊಟ್ಟಿಗೆಯಲ್ಲಿ ಒಂದಾದವು ಅಂತ ಒಂದು ಪ್ರಯೋಗ ಮಾಡ್ತೀವಿ. ಎಲ್ಲ ಹಸುಗಳು ಒಟ್ಟಾದವು, ಒಂದಾದವು ಅಂತ ಹೇಳ್ತೀವಿ. ಅಲ್ಲಿ ಒಂದಾದವು ಅಂದರೆ ಏನು ಅರ್ಥ? ಒಂದೇ ಸ್ಥಳಕ್ಕೆ ಬಂದು ಅಂತ ಅಷ್ಟೇ ಅರ್ಥ ಹೊರತು ಎಲ್ಲ ಹಸುಗಳು ಒಂದೇ ಆಗಿಬಿಟ್ಟು ಒಂದೇ ಹಸು ಉಳಿತು ಅಂತ ಅರ್ಥ ಅಲ್ಲ. ಈ ವಿಷಯದಲ್ಲಿ ಎಲ್ಲ ಬ್ರಾಹ್ಮಣರು ಒಂದಾದರು ಅಂತ ಒಂದು ವಾಕ್ಯ ಪ್ರಯೋಗ. ಎಲ್ಲ ಬ್ರಾಹ್ಮಣರು ಒಂದಾದರು ಅಂದರೆ ಏನರ್ಥ? ಎಲ್ಲ ಬ್ರಾಹ್ಮಣರು ಒಂದೇ ಅಭಿಪ್ರಾಯವನ್ನು ಹೊಂದಿದರು ಅಂತ ಅರ್ಥ. ಹಾಗೆ ಲಕ್ಷ್ಮೀದೇವಿ ನೀನೇ ನಾನು ಅಂತಂದರೆ ಏನರ್ಥ? ನನಗಿಂತ ನೀನು ಭಿನ್ನನಲ್ಲ ಅಂದರೆ ಏನರ್ಥ? ನನ್ನ ಚಿಂತನೆಗಿಂತ ನಿನ್ನ ಚಿಂತನೆ ಬೇರೆಯಾಗಿ ಇರಲ್ಲ ಅಂತ ಅಷ್ಟೇ ಅರ್ಥ ಹೊರತು ನಾನೇ ನೀನು ಅಂತ ಅಲ್ಲಿ ಲಕ್ಷ್ಮಿಯೇ ದೇವರು ಅಂತ ಹೇಳೋ ಅಭಿಪ್ರಾಯ ಅಲ್ಲ. ಯಾವತ್ತೂ ಕೂಡ ಮಹಾಪತಿವ್ರತೆಯಾದ ಮಹಾಲಕ್ಷ್ಮೀ ದೇವಿಗೆ ದೇವರ ಜೊತೆ ದೇವರ ಸಮಾನ ಮನಸ್ಕಳಾಗಿ, ಅಂದರೆ ದೇವರ ಸಮಾನ ಸ್ಥಿತಿಯಲ್ಲಿ ಚಿಂತನೆ ಮಾಡಿದ್ರೇ ಆಕೆಗೆ ಸಂತೋಷ. ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಸುರಾರಾತಿದ ಪಾದಾಬ್ಜೋ ರಮಾ ನಾರಾಯಣೋಸ್ತು ಮಹಾ ಅಂತ ನಾವೆಲ್ಲ ಹೇಳ್ತೀವಲ್ವ. ಎಲ್ಲರೂ ಒಂದೇ ಥರ. ಅವರಿಬ್ಬರ ದೇಹದ ವರ್ಣನೆಯೂ ಕೂಡ ಒಂದೇ ಥರ ಇರುತ್ತೆ. ಅವರಿಬ್ಬರ ಚಿಂತನೆಯೂ ಕೂಡ ಒಂದೇ ಥರ ಇರುತ್ತೆ. ಇಬ್ಬರೂ ಕೂಡ ಅಪ್ರಾಕೃತವಾದ ವ್ಯಾಪ್ತವಾದ ಶರೀರವುಳ್ಳವರು. ಪ್ರತಿಯೊಬ್ಬರ ಜೀವರ ಅಂತರ್ಯಾಮಿಗಳು ಲಕ್ಷ್ಮೀನಾರಾಯಣ ದೇವರು. ಅವರಿಬ್ಬರಲ್ಲಿ ವೈರುಧ್ಯ ಇಲ್ಲ.
ಈ ಅಭಿಪ್ರಾಯದಿಂದ ಹಾಗೆ ಅಂತಹ ವಾಕ್ಯಗಳು ಪುರಾಣಗಳಲ್ಲಿ ಕಾಣಿಸುತ್ತೆ ಹೊರತು ದೇವರನ್ನು ಬಿಟ್ಟು ಬರೀ ಆದಿಶಕ್ತಿ ಮಾತ್ರ ಇದೆ, ಪ್ರಕೃತಿ ಮಾತ್ರ ಇದೆ ಅಂತ ವೇದದ ಅಭಿಪ್ರಾಯ, ಪುರಾಣಗಳ ಅಭಿಪ್ರಾಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಕಡೆ ಸಾಕ್ಷಾತ್ ಲಕ್ಷ್ಮೀದೇವಿ ವೇದ ಮಂತ್ರಗಳಲ್ಲಿ ಹೇಳ್ತಾಳೆ, ನಾನು ಆ ದೇವರ ಅನುಗ್ರಹದಿಂದ ನಾನು ಈ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀನಿ. ಬ್ರಹ್ಮರುದ್ರಾದಿ ಸಮಸ್ತ ಜಗತ್ತನ್ನು ನಾನು ಸೃಷ್ಟಿ ಮಾಡೋದು ಕೇವಲ ದೇವರ ಅನುಗ್ರಹದಿಂದ ಅಂತ ದೇವಿ ಮಹಾತ್ಮೆ ವೇದದಲ್ಲಿ ಬರುತ್ತೆ. ಅಲ್ಲಿ ತನ್ನ ಮಹಿಮೆಯನ್ನು ತಾನೇ ಹೇಳಿಕೊಂಡು ಈ ಶಕ್ತಿ ನನಗೆ ಬಂದಿದ್ದು ನನ್ನ ಪತಿಯಿಂದ, ನಾರಾಯಣನಿಂದ, ಅವನ ಕಟಾಕ್ಷಲೇಶದಿಂದ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಆದ್ದರಿಂದ ಇಲ್ಲಿ ಒಂದೇ ಅನ್ನೋ ಅಭಿಪ್ರಾಯವನ್ನು ನಾವು ಸರ್ವಥಾ ಇಟ್ಕೊಳ್ಬಾರ್ದು. ಒಂದೇ ಅಂತ ಅಭಿಪ್ರಾಯಕ್ಕೆ ಏನರ್ಥ? ಒಂದೇ ಅನ್ನುವ ಮಾತುಗಳಿಗೆಲ್ಲ ಏನರ್ಥ ಅಂದರೆ ಒಂದೇ ಅಭಿಪ್ರಾಯ ಇದೆ ಅಂತ ಅಷ್ಟೇ ಅರ್ಥ. ಇಲ್ಲಿ ಎಲ್ಲರೂ ಒಂದಾದರು ಅಂದರೆ ಎಲ್ಲರೂ ಒಂದೇ ಅಭಿಪ್ರಾಯ ಉಳ್ಳವರಾದರು ಅಂತ ಹೇಗೋ ಹಾಗೆ ಲಕ್ಷ್ಮೀ ಮತ್ತು ದೇವರು ಒಂದೇ ಅಂದರೆ ಲಕ್ಷ್ಮೀ ಮತ್ತು ದೇವರ ಅಭಿಪ್ರಾಯ ಇಬ್ಬರದು ಒಂದೇ, ಅಷ್ಟೇ ಅಭಿಪ್ರಾಯ. ಇಂಥ ಅದ್ಭುತವಾದ ವಿಚಾರಗಳು ಅಂದರೆ ಪುರಾಣಗಳಿಗೆ, ವೇದಗಳಿಗೆ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋ ಮಾರ್ಗದರ್ಶನ ಸಿಗೋದು ಪರಿಮಳ ಗ್ರಂಥವನ್ನು ಹಾಗೂ ಇದರ ವ್ಯಾಖ್ಯೆಯ ಗ್ರಂಥಗಳನ್ನು ಓದಿದಾಗ ಮಾತ್ರ. ಉಳಿದಂತೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಅದ್ಭುತವಾದ ವಿಷಯವನ್ನು ತಿಳಿದುಕೊಂಡು ನಾವು ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಬೇಕು. ಅರ್ಥಾತ್ ಲಕ್ಷ್ಮೀದೇವಿಯನ್ನು ನಾವು ಉಪಾಸನೆ ಮಾಡಬೇಕಾದ್ರೆ ದೇವರ ಪತ್ನಿ, ಇವಳು ದೇವರಲ್ಲ, ಇವಳು ದೇವರ ಪತ್ನಿ, ಇವಳು ದೇವರ ವಾಮಭಾಗದ ತೊಡೆಯ ಮೇಲೆ ಕುಳಿತುಕೊಂಡಿರ್ತಾಳೆ. ದೇವರ ಅನುಗ್ರಹದಿಂದ ಈಕೆ ನಮಗೆ ಸಮಗ್ರ ಸಂಪತ್ತುಗಳನ್ನು ನೀಡ್ತಾಳೆ. ಇವಳು ದೇವರನ್ನು ಬಿಟ್ಟು ಯಾವತ್ತೂ ಇರಲ್ಲ, ನಿತ್ಯಾವಿಯೋಗಿನಿ. ಹೀಗೆ ನಾವು ಚಿಂತನೆ ಮಾಡಿ ಲಕ್ಷ್ಮೀ ಪೂಜೆನ ಮಾಡಿದ್ರೆ ಈಗ ನಾವು ಎಷ್ಟು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವೋ ಅದಕ್ಕಿಂತ 1000 ಪಟ್ಟು ಹೆಚ್ಚು ಲಾಭ ಬರುತ್ತೆ. ಅಂಥ ಲಾಭವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು ಕೇವಲ ಒಂದು ತಿಳುವಳಿಕೆ ಹಾಗೂ ಅನುಸಂಧಾನದಿಂದ. ಇಂತಹ ಸೌಭಾಗ್ಯ ಲಕ್ಷ್ಮೀದೇವಿ ನಮಗೆ ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಈಗೆಲ್ಲ ಲಕ್ಷ್ಮೀ ಪೂಜೆಯ ಒಂದು ಕಾಲಮಾನದಲ್ಲಿ ನಾವಿದ್ದೀವಿ, ದೀಪಾವಳಿಯ ಸನ್ನಿವೇಶದಲ್ಲಿದ್ದೀವಿ. ಲಕ್ಷ್ಮೀ ಪೂಜೆನ ಈ ರೀತಿಯಲ್ಲಿ ನಾವು ಮಾಡಿ ಧನ್ಯರಾಗಬೇಕು. ಗುರುರಾಯರ ಸೇವೆಯನ್ನು ಮಾಡಿ, ಅದಕ್ಕೋಸ್ಕರ ರಾಯರ ನಾಮಲೇಖನವನ್ನು ಮಾಡಿ, ರಾಯರ ನಾಮಲೇಖನವನ್ನು ಮಾಡುವುದಕ್ಕೋಸ್ಕರ ನಮ್ಮನ್ನು ನೀವು ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿ. ರಾಯರ ನಾಮಲೇಖನವನ್ನು 1,00,000 ಬಾರಿ ಯಾರು ಮಾಡ್ತಾರೋ ಅವರಿಗೆ ನಾವು ಪ್ರಶಸ್ತಿನೂ ಕೂಡ ನೀಡ್ತಾ ಬರ್ತಾ ಇದ್ದೀವಿ. ಹಾಗೂ ಅವರಿಗೆ ವಿಶೇಷವಾಗಿ ಗುರುರಾಯರ ಅನುಗ್ರಹ ಕೂಡ ಉಂಟಾಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.